ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸ್ವಲ್ಪ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ, ಹಾಗೆ ವಿತ್ ಪ್ರೈಸ್ ಕೂಡ ಹೇಳ್ತೀನಿ. ನಿಮಗೆ ಯಾವ ಡಿಸೈನ್ಗೆ ಯಾವ ಥರ ಪ್ರೈಸ್ ತೊಗೋಬೇಕು ಅನ್ನೋದು ಕೂಡ ಇವತ್ತು ಹೇಳ್ತೀನಿ. ನಿಮಗೆ ಬಿಗ್ನರ್ಸ್ ಯಾರಾದರೂ ಇದ್ದರೆ ಹೆಲ್ಪ್ ಆಗುತ್ತೆ, ಯಾವ ಡಿಸೈನ್ಗೆ ಯಾವ ಥರ ತೊಗೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ಹಾಗೆ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಸೊ ನೋಡಿ, ಇದು ಡಬಲ್ ಕಲರಲ್ಲಿ ನಾನು ಬೇಬಿ ಕುಚ್ಚನ್ನು ಕಟ್ಟಿರೋದು. ಸೊ ಕ್ರೋಶಾ ವರ್ಕಿಂದ ಚೈನನ್ನು ಹಾಕಿಬಿಟ್ಟು ನಾನು ಬೇಬಿ ಕುಚ್ಚನ್ನು ಕಟ್ಟಿದ್ದೀನಿ. ಸೊ 2 ಡಬಲ್ ಕಲರನ್ನು ಆ್ಯಡ್ ಮಾಡಿಬಿಟ್ಟು ನಾನು ಕಟ್ಟಿದ್ದೀನಿ. ಇದಕ್ಕೆ ನೀವು ಚಾರ್ಜ್ 350ಇಂದ 400 ಕೂಡ ಚಾರ್ಜ್ ಆರಾಮಾಗಿ ಮಾಡ್ಬೋದು. ಯಾಕಂದರೆ ಇದು ಡಬ್ಬಲ್ ಕೆಲಸ ಇರೋದು, ಆದ ಕಾರಣ ನೀವು 350 to 400 ಆರಾಮಾಗಿ ಚಾರ್ಜನ್ನು ನೀವು ಮಾಡಬೇಕು ಫ್ರೆಂಡ್ಸ್. ಇದಕ್ಕೆ ಅಷ್ಟೇ ರೇಟ್ ಕೊಡುತ್ತಾರೆ ಎಲ್ಲರೂ. ಸೊ ಸೆಕೆಂಡ್ ಪ್ರೈಸ್ ಬಂದುಬಿಟ್ಟು 350 to 400. ಒಂದು ರೌಂಡು ಸೈಜಲ್ಲಿರೋ ಬಿಗ್ ಬೀಡನ್ನು ತೊಗೊಂಡ್ಬಿಟ್ಟು ನಾನು ಸೆಂಟ್ರಲ್ಲಿ 57 ಥ್ರೆಡ್ಡಿಂದ ನಾನು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಸೊ ಆ ಬೀಡಲ್ಲಿ ನಿಮಗೆ ಹೋಲಿರೋಗೋಸ್ಕರ 50ರಿಂದ 60, ಲಾಸ್ಟ್ ಅಮ್ಮಮ್ಮ ಅಂದರೆ 65 ಅಷ್ಟೇ ಥ್ರೆಡ್ ಹಿಡಿಸುತ್ತೆ ಅದರಲ್ಲಿ. ಅದಕ್ಕೋಸ್ಕರ ನೀವು ಬಿಗ್ನರ್ಸ್ ಆಗಿ ಎಷ್ಟು ದಾರ ತೊಗೋಬೇಕು ಅನ್ನೋದು ಕನ್ಫ್ಯೂಸ್ ಮಾಡ್ಕೋತಾ ಇದ್ದರೆ ಆರಾಮಾಗಿ 55ಇಂದ 60ವರೆಗೂ ಥ್ರೆಡ್ಡನ್ನು ಡಬ್ಬಲ್ ಮಾಡ್ಕೊಂಡು ನೀವು ನೀಡಲ್ಗೆ ಹಾಕಿ ಕುಚ್ಚನ್ನು ಕಟ್ಕೋಬೋದು. ಸೊ ಇಲ್ಲಿ ನಾನು ಹಾಫ್ ಇಂಚ್ ಗ್ಯಾಪನ್ನು ಬಿಟ್ಬಿಟ್ಟು ಕುಚ್ಚನ್ನು ಕಟ್ಟಿದ್ದೀನಿ. ಯಾಕಂದರೆ ತುಂಬ ಹತ್ತಿರ ಕಟ್ಟಿದರೆ ಇದು ಡಿಸೈನ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಹಾಫ್ ಇಂಚ್ ಆದರೂ ಮೆಜರ್ಮೆಂಟ್ ಮಾಡಿಬಿಟ್ಟು ನೀವು ಪ್ಲೇಸನ್ನು ಬಿಟ್ಟು ಕುಚ್ಚನ್ನು ಕಟ್ಕೋಬೋದು. ಇದಕ್ಕೆ 350 to 400 ಆರಾಮಾಗಿ ನೀವು ಮಾಡ್ಬೋದು ಫ್ರೆಂಡ್ಸ್. ನಿಮ್ಮದು ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಬೇರೆ ಕಡೆ ಆದರೆ ಇನ್ನೂ ಜಾಸ್ತಿ ಕೂಡ ಕೊಡ್ತಾರೆ. ಸೊ ಇದಕ್ಕೆ ನಾನು ಚಾರ್ಜ್ ಮಾಡು 350 to 400. ಸೊ ಥರ್ಡ್ ಪ್ರೈಸ್ ಬಂದುಬಿಟ್ಟು ಕ್ರೋಶಾ ವರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬಾಟಲ್ ಗ್ರೀನು ಮತ್ತು ಫುಲ್ ಪಿಂಕಲ್ಲಿ ಇದು ಇದೆ. ಸೊ ನಾನು 2 ಕಲರನ್ನು ಯೂಸ್ ಮಾಡಿಬಿಟ್ಟು 2 ಕಲರ್ ಅದು 1 ಕಲರ್ ಇದು ಈ ಥರ ಕುಚ್ಚನ್ನು ಕಟ್ಟಿದ್ದೀನಿ. ಸೊ 127 ದಾರನ ತೊಗೊಂಡ್ಬಿಟ್ಟು ನಾನು ಕುಚ್ಚನ್ನು ಹಾಕಿರೋದು. ಮಿಡಿಲಲ್ಲಿ ಒಂದೊಂದು ಬೀಡ್ ಬಂದಿದೆ, ಬೀಡ್ ತೆಳಗಡೆ ನಾನು ಕುಚ್ಚನ್ನು ಕಟ್ಕೊಂಡಿದ್ದು. ಇದಕ್ಕೆ ನಾನು 4 ಚೈನು ಮತ್ತು 6 ಚೈನು 4 ಚೈನು 6 ಚೈನು ಈ ಥರ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಆದಮೇಲೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಈ ಥರ ಡಬಲ್ ಕ್ರೋಶೆಯಿಂದ ವರ್ಕನ್ನು ಮಾಡಿದ್ದೀನಿ. ಸೊ ಇಲ್ಲಿ ನಾನು 7 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಇನ್ಸರ್ಟ್ ಮಾಡಿದ್ದೀನಿ, ಮತ್ತು 7 ಡಬಲ್ ಅಂದರೆ ಟೋಟಲಾಗಿ 14 ಡಬಲ್ ಕ್ರೋಶನ ನಾನು ಹಾಕಿದ್ದೀನಿ ಇದರಲ್ಲಿ. ಸೊ 14 ಡಬಲ್ ಕ್ರೋಶನ ಹಾಕಿಬಿಟ್ಟು ಒಂದು ಬೀಡನ್ನು ಹಾಕಿ ಯಾವ ಥರ ಅನ್ನಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ಈ ಡಿಸೈನ್ ಬಂದುಬಿಟ್ಟು 400 to 450 ಗಂಟ ಆರಾಮಾಗಿ ಚಾರ್ಜನ್ನು ಮಾಡ್ಬೋದು. ಇದಕ್ಕೆ ಬೇರೆ ಕಡೆ ಪ್ಲೇಸಸಲ್ಲಿ ಇನ್ನೂ ಜಾಸ್ತಿನೂ ಕೊಡ್ತಾರೆ, ಇನ್ನೂ ಕಡಿಮೆನೂ ಕೊಡ್ತಾರೆ, ಬಟ್ ನಾನು ತೊಗೊಳ್ಳೋದು 400 to 500. ಸೊ ಫೋರ್ತ್ ಡಿಸೈನ್ ಬಂದುಬಿಟ್ಟು ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನು ನಾನು ಕಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಫುಲ್ ರೆಡ್ ಇರೋದು ಸ್ಯಾರಿ, ಅದರಲ್ಲಿ ಒಂದೇ ಒಂದು ಬಾರ್ಡರ್ ಲೈನ್ ಥರ ಗ್ರೀನ್ ಕಲರ್ ಬಂದಿದೆ. ಸೊ ಗ್ರೀನು ಆ್ಯಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ಯಾಕಂದರೆ ಆಪೋಸಿಟ್ ಕಲರಲ್ಲಿ ನಮ್ಗೆ ಯಾವುದೂ ಕಲರ್ ಇಲ್ಲ ಅನ್ನೋ ಟೈಮಲ್ಲಿ ಆಪೋಸಿಟ್ ಕಲರ್ ನಾವು ಹಾಕಿದರೆ ತುಂಬ ಸಖತ್ತಾಗಿ ಡಿಸೈನ್ ಬರುತ್ತೆ. ಆದ ಕಾರಣ ಇಲ್ಲಿ ನಾನು 3 ಬೇಬಿ ಕುಚ್ಚು ಗ್ರೀನ್ ತೊಗೊಂಡಿದ್ದೀನಿ, 3 ಬೇಬಿ ಕುಚ್ಚು ರೆಡ್ಡನ್ನು ತೊಗೊಂಡಿದ್ದೀನಿ. ಇದಕ್ಕೆ ಚಾರ್ಜ್ 250ಇಂದ 300ವರೆಗೂ ಚಾರ್ಜನ್ನ ಮಾಡ್ಬೋದು. ಇಲ್ಲಿ ಆರಾಮಾಗಿ ಕೊಡ್ತಾರೆ. ಒಂದೊಂದು ಪ್ಲೇಸಲ್ಲಿ 200 ಕೂಡ ಕೊಡ್ತಾರೆ. ಸೊ ಬೇಬಿ ಕುಚ್ಚಿರೋಗೋಸ್ಕರ 200 ಕೂಡ ಕೊಡ್ತಾರೆ. ಸೊ 250 to ಆರಾಮಾಗಿ 300ವರೆಗೂ ನಾವು ಚಾರ್ಜನ್ನ ಮಾಡ್ಬೋದು ಫ್ರೆಂಡ್ಸ್. ಈ ಡಿಸೈನ್ ಬಂದುಬಿಟ್ಟು 200 ಅಂದರೆ ತೀರಾ ಕಡಿಮೆ ಬರುತ್ತೆ. ಮಿನಿಮಮ್ 250 ಆದರೂ ಬಿಗ್ನರ್ಸ್ ಆಗಿ ನೀವು ಕಲಿತಾ ಇದ್ದೀರಾ ಅನ್ನೋದಾದರೆ ತೊಗೊಳ್ಳಿ. ಸೊ ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಜನ ಪರಿಚಯ ಆಗಬೇಕು, ಕಸ್ಟಮರ್ಸ್ ನನ್ನ ಹತ್ರ ಬರಬೇಕು ಅನ್ನೋದಾದರೆ 200 ಕೂಡ ನೀವು ತೊಗೋಬೋದು ಆರಾಮಾಗಿ. ಸೊ ಫಿಫ್ತ್ ಡಿಸೈನ್ ಬಂದುಬಿಟ್ಟು ನಾನು ಕ್ರೋಶಾ ವರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, 4 ಚೈನು ಮತ್ತು 3 ಸಿಂಗಲ್ ಲಾಕ್ನ ಮಾಡಿಬಿಟ್ಟು 8 ಚೈನನ್ನು ಹಾಕಿ ಮತ್ತು 3 ಸಿಂಗಲ್ ಲಾಕ್ನ ಮಾಡಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರ ಬೀಡ್ ವರ್ಕ್ ಹಾಕಿರೋದು ಇದಕ್ಕೆ. ಸೊ ಮತ್ತು ಸ್ಯಾರಿ 2 ಕಲರ್ ಇರೋಗೋಸ್ಕರ 2 ಕಲರ್ ಕುಚ್ಚನ್ನು ನಾನು 120 ಥ್ರೆಡ್ಡಾಗಿ ನಾನು ಮಾಡಿಕೊಂಡು ಹಾಕಿದ್ದೀನಿ ಇಲ್ಲಿ. ಇದಕ್ಕೆ ಚಾರ್ಜ್ ಬಂದುಬಿಟ್ಟು 400 to 450 500 ಒಳಗೆ ಕೂಡ ಚಾರ್ಜ್ ಮಾಡ್ಬೋದು ನೀವು. ಸೊ ನಾನು ಇದಕ್ಕೆ 400 to 500 ಗಂಟೆ ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಒಬ್ಬರೊಬ್ಬರು ರೆಗ್ಯುಲರ್ ಕಸ್ಟಮರ್ ಆಗಿದ್ದರೆ 50 ಕಮ್ಮಿ ಮಾಡ್ಕೊಳ್ಳಿ ಅಂಥೇಳಿ 450 ಆದರೂ ಕೊಟ್ಟು ಹೋಗ್ತಾರೆ, ಒಬ್ಬರೊಬ್ಬರು 500 ಆದರೂ ಕೊಟ್ಟು ಹೋಗ್ತಾರೆ. ಈ ಥರ ಡಿಸೈನು ಏರಿಯಾ ಮೇಲೆ ಡಿಪೆಂಡ್ಸ್ ಮಾಡಿಬಿಟ್ಟು ನೀವು ವರ್ಕನ್ನು ಸ್ಟಾರ್ಟ್ ಮಾಡ್ಕೋಬೋದು.
ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಬಂದಿದೆ. ಫಿನಿಶಿಂಗ್ ಅಂತೂ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಫಿನಿಶಿಂಗಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.